ಕಾಲಿಟ್ಟಿರುವಂಥದ್ದು. ಸದ್ಯ ಈಗ ರೈತರ ಹೋರಾಟಕ್ಕೆ ಮಣಿದಿರುವಂಥ ರಾಜ್ಯ ಸರ್ಕಾರ ಈಗಾಗಲೇ ಸಭೆ ಮೇಲೆ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಅದಕ್ಕೂ ಮುಂಚೆ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು, ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದಲ್ಲಿ ಸಾಕಷ್ಟು ರೈತರು ಸೇರಿರುವಂಥದ್ದು ಗಮನಿಸಬಹುದು. ನನ್ನ ಹಿಂಬದಿ ಕೂಡ ಈಗ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇರಿರುವಂಥದ್ದು. ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದಲ್ಲಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿರುವಂಥದ್ದು. ಪ್ರಮುಖವಾಗಿ ಒಂದೇ ಒಂದು ಬೇಡಿಕೆ, ನಮಗೆ ನಾವು ಬೆಳೆದಂಥ ಬೆಳೆಗೆ 3,500 ರೂಪಾಯಿನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ನಿನ್ನೆ ಅಷ್ಟೇ ಸಕ್ಕರೆ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆ ಕೇಳೋದಕ್ಕೆ ಬಂದರು. ಆದರೆ ರೈತರು ಇಲ್ಲಿ ಪ್ರಮುಖವಾಗಿ ಒಂದೇ ಒಂದು ಬೇಡಿಕೆಯನ್ನು ಕೂಡ ಅವರಿಗೆ ಇಟ್ಟಿರುವಂಥದ್ದು, ನೀವು ಕೈಗೊಳ್ಳುವಂಥ ನಿರ್ಧಾರ ನಮಗೆ ಸಹಮತ, ಆದರೆ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೇವೆ ಅನ್ನೋ ಒಂದು ಮಾತನ್ನು ಕೂಡ ಸದ್ಯ ಹೇರುವಂಥದ್ದು. ಹಾಗಾಗಿ ಇವತ್ತು ಕೂಡ ಬೆಳಗಾವಿಯ ಜಿಲ್ಲೆಯಾದ್ಯಂತ ನಿರಂತರವಾಗಿ ಹೋರಾಟ ಕೂಡ ಈಗ ಮುಂದುವರಿತಾ ಇರುವಂಥದ್ದು ಗಮನಿಸಬಹುದು. ನಾನು ಈಗ ಸದ್ಯ ಹತ್ತರಗಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂಥದ್ದು. ಈ ಒಂದು ಹೆದ್ದಾರಿಯನ್ನು ತಡೆದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಗಮನಿಸಬಹುದು. ಅಡುಗೆಯನ್ನು ತಯಾರಿ ಮಾಡಿ ಇಲ್ಲೇ ನಿರಂತರವಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ ಗಮನಿಸಬಹುದು. ಹುಕ್ಕೇರಿಯ ಹತ್ತಗಿ ಬಳಿ ಈ ಒಂದು ಪ್ರತಿಭಟನೆಗೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ರೈತರೇ ಕೂಡ ಇಲ್ಲಿ ತಮ್ಮ ಧನ ಸಹಾಯವನ್ನು ಮಾಡಿಕೊಂಡು ಇಲ್ಲಿ ರೇಷನ್ ಅನ್ನು ತಂದು ಅಡುಗೆ ಕೂಡ ಈಗ ಮಾಡ್ತಿರುವಂಥದ್ದು. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಗಮನಿಸಬಹುದು ಸಾಕಷ್ಟು ಬಸ್ಗಳನ್ನು ಕೂಡ ಈಗ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ರೈತರನ್ನ ರಾಷ್ಟ್ರೀಯ ಹೆದ್ದಾರಿಗೆ ಒಯ್ಯಬಾರ್ದು ಅನ್ನೋ ಕಾರಣಕ್ಕಾಗಿ ಬಸ್ಗಳಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಬೆಳಗಾವಿಯ ಪೊಲೀಸರು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಮತ್ತು ಒಂದು ವೇಳೆ ರೈತರು ರಾಷ್ಟ್ರೀಯ ಹೆದ್ದಾರಿಗೆ ನನ್ನ ಪಕ್ಕದಲ್ಲಿ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ, ಈ ಹೆದ್ದಾರಿಗೆ ನುಗ್ಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಆದರೆ ಕಳೆದ 9 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ರೈತರು ಮಾಡ್ಕೊಂಡು ಬರ್ತಿರುವಂಥದ್ದು. ಹಾಗಾಗಿ ನಮಗೆ ಬೇಕಿರುವುದು 3,500 ರೂಪಾಯಿ ದರ ನಿಗದಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಹೋರಾಟವನ್ನು ಮಾಡ್ತಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ. ರೈತರು ನಮ್ಮ ಬೇಡಿಕೆ ಒಂದೇ, ನಮಗೆ 3,500 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ರೈತರು ಮಾಡ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಕ್ಕರೆ ಪ್ರಭಾವಿ ಸಚಿವರಿದ್ದಾರೆ, ಪ್ರಭಾವಿ ನಾಯಕರಿದ್ದಾರೆ. ಬಹುತೇಕ ಇರುವಂಥ ನಾಯಕರು ಎಲ್ಲರೂ ಕೂಡ ಇಲ್ಲಿ ಗಮನಿಸ್ಬೋದು. ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಜೊತೆಗೆ MLC ಚಂದ್ರರಾಜ್ ಹಟ್ಟಿಹೊಳಿ ಅವರ ಒಡೆತನ ಮತ್ತು ಹಿಡಿತದಲ್ಲಿ ಕಾರ್ಖಾನೆಗಳಿದ್ದಾವೆ. ಹಾಗಾಗಿ ಸಕ್ಕರೆ ಲಾಭಿಗೆ ಏನಾದರೂ ಸರ್ಕಾರ ಮಂತಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಜನ ಕೂಡ ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಸಾಕಷ್ಟು ರೈತರು ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈಗ 9 ದಿನ ಹೋರಾಟ ಮಾಡಕತ್ತಿ, ಉಸ್ತುವಾರಿ ಸಚಿವರು ಇಲ್ಲೇ ಇದ್ದವ್ರು ಬರಲಿಲ್ಲ, ಸಕ್ಕರೆ ಸಚಿವರು ನಿನ್ನೆ ಬಂದರು, ತಾವು ಇಲ್ಲಿರುವಂಥ ನಾಯಕರಿಗೆ ಏನು ಹೇಳ್ತೀರಿ? ಸರ್, ಒಂದು ಉಸ್ತುವಾರಿ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ಮಹಾರಾಷ್ಟ್ರ ರಿಕವರಿ ಹತ್ತೈತಿ, ಕರ್ನಾಟಕ ರಿಕವರಿ ಕಡಿಮೆ ಐತಿ. ನಮ್ಮ ಕಬ್ಬ 100 ಕಿಲೋಮೀಟರ್ ದೂರ ಮ್ಯಾಗ ಮಹಾರಾಷ್ಟ್ರಕ್ಕೆ ಹತ್ತು ಕೊಟ್ರೆ 13 ರಿಕವರಿ ಬರ್ತೈತಿ. ಇಲ್ಲಿ ಯಾಕೆ ಕಡಿಮೆ ಬರ್ತೈತಿ? ಇವು ರಿಕವರಿ ಮಷಿನ್ ಫಾಲ್ಟ್ ಅದಾವನ. 8 ವರ್ಷ ರೈತರ ಮುಕ್ಕಳಿ ಹಾಡವ್ರಿ ಅವರ. ಅಲ್ಲಲ್ಲ, ಈಗ ನೀವು ಪ್ರಮುಖವಾಗಿ ಸಾಕಷ್ಟು ರೈತರು ಹೋರಾಟವನ್ನು ಮಾಡ್ತಿದ್ದಾರೆ, ಏನೇ ಸರ್? ಇಲ್ಲಿ ಕಬ್ಬ ಇವ್ರ ಫ್ಯಾಕ್ಟ್ರಿಗೆ ಹಚ್ಕೊಟ್ರೆ 10 ರಿಕವರಿ ಬರ್ತೈತಿ. ಇದ ಕಬ್ಬ ಅದ ಹೊಲ್ದಾಯಿನ ಕಬ್ಬ ಮಹಾರಾಷ್ಟ್ರಕ್ಕೆ 100 ಕಿಲೋಮೀಟರ್ ದೂರ ಮ್ಯಾಗ ಹೋದ 13 ರಿಕವರಿ ಹೆಂಗ್ ಬರ್ತೈತ್ರಿ? ಅಲ್ಲ ಇಲ್ಲಿ ನಾಯಕರು ಯಾರ ನಿಮ್ ಸಮಸ್ಯೆ ಕೇಳಿದ್ರ? ರಮೇಶ್ ಕತ್ತಿ ಸಚಿವರು ಯಾರು ಇಲ್ಲ. ಓಟ್ ಹಾಕುದ್ನಾಗ ಬರ್ತಾರೆ, ಹೋಗಿ ಬಿಡ್ತಾರೆ. ಏನಿಲ್ಲ ರೀ, ರೈತಿಗೆ ನಾವು ಹೋರಾಟ ಮಾಡೋದಕ್ಕೆ ತಕ್ಕಂತೆ ಬೆಲೆ ಸಿಗಬೇಕು ಅನ್ನೋದು ಅಷ್ಟೇ ರೈತರಲ್ಲಿ ಕೋರಿಕೆ. ಇದು ಒಂದೇ ಇದೆ ರೀ. 3,500 ಬೆಲೆ ಸಿಗುತ್ತಾನ ಇದು ಹಿಂಗ ಹೋರಾಟ ಚಳುವಳಿಗೆ ಮಾರ್ಪಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇಲ್ಲಿರುವಂತ ರೈತರು ಹೇಳ್ತಿರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಸೇರಿದ್ದಾರೆ. ಇಲ್ಲಿ ಗಮನಿಸಬಹುದು, ನನ್ನ ಹಿಂಬದಿಯಲ್ಲಿ ಕೂಡ ರೈತರು ಇರುವಂಥದ್ದು. ಜೊತೆಗೆ ಸ್ವಾಮೀಜಿಗಳು, ಬೆಂಗಳೂರಿಂದ ಸ್ವಾಮೀಜಿಗಳು ಕೂಡ ಈಗ ಬಂದಿರುವಂಥದ್ದು. ಈಗ ಅವರನ್ನ ಕೂಡ ನಾನು ಮಾತಾಡಿಸುವ ಪ್ರಯತ್ನವನ್ನ ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಇಲ್ಲಿ ಬಂದೋಬಸ್ತನ್ನು ವಹಿಸಿದ್ರೆ, ಆದರೆ ಸರ್ಕಾರ ಯಾಕೋ ಸಕ್ಕರೆ ಲಾಭಿಗೆ ಏನಾದರೂ ಮಣಿದಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಸಕ್ಕರೆ ಲಾಭಿಗೆ ಈ ಒಂದು ಸರ್ಕಾರ ಮಣಿಬಾರ್ದು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಇವತ್ತು ರೈತರ ಸಭೆ ಇದೆ, ಜೊತೆಗೆ ಕಾರ್ಖಾನೆ ಮಾಲೀಕರ ಸಭೆ ಇರುವಂಥದ್ದು. ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳಾಗುತ್ತೆ ಮತ್ತು ಆ ನಿರ್ಧಾರವನ್ನು ಸಕ್ಕರೆ ಸಚಿವರು
ಮತ್ತು CM ಸಿದ್ದರಾಮಯ್ಯ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ನಾಳೆ ಗಡುವನ್ನು ಕೊಟ್ಟಿದ್ದಾರೆ, ನಾಳೆವರೆಗೆ ಏನೆಲ್ಲ ಅಗತ್ಯ ಮತ್ತು ರೈತರು ಇದಕ್ಕೆ ಒಪ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸದ್ಯ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸ್ವಾಮೀಜಿಗಳ ಸುಮಾರು 9 ದಿನಗಳಾಯಿತು, ಸರಿಯಾಗಿ ಸ್ಪಂದನೆ ಆಗ್ತಾ ಇಲ್ಲ ಸರ್ಕಾರದಿಂದ. ನಿನ್ನೆ ಬಂದಿದ್ರು 9ನೇ ದಿನಕ್ಕೆ, ಇವತ್ತು ಮೀಟಿಂಗ್ ಇದೆ, ಕಾರ್ಖಾನೆ ಮೀಟಿಂಗ್ ಇದೆ, ಜೊತೆಗೆ ರೈತರ ಮೀಟಿಂಗ್ ಕರೆದಿದ್ದಾರೆ. ಆದರೆ ಬೆಳಗಾವಿ ರೈತರು ಯಾರು ಹೋಗ್ತಾ ಇಲ್ಲ. ಇವತ್ತಿನ ದಿವಸ ನಿಮ್ಮ ಮೀಡಿಯಾದವ್ರಿಗೆ ಏನು ಹೇಳಬೇಕಪ್ಪ ಅಂತಂದ್ರೆ, ಇಲ್ಲಿ ಏನು ಕೂಡಿದಾರಲ್ಲ ರೈತರು, ಇವರ ರೈತರ ಒಂದು ಏನು ಮನದಾಳದ ಮಾತಿದೆ ಅದು ಆ ಸರ್ಕಾರಕ್ಕೆ ಹೋಗಿ ಮುಟ್ಟಿದೆ. ಅದಕ್ಕೆ ಈ ರೈತರೆಲ್ಲ ಹೊಲದಾಗ ದುಡಿತಕ್ಕಂಥದ್ದು, ಕಷ್ಟಪಡ್ತಕ್ಕಂಥದ್ದು ಅವ್ರ ಅಲ್ಲಿ ಕುಂತ ನೋಡಿದ್ರನ ಗುರ್ತಾಗ್ತತಿ. ಅದಕ್ಕೆ ಇವತ್ತು ಆ ಬೆಲೆ ನಿಗದಿ ಆಗತಕ್ಕಂಥ ಸಮಯ ಬಂದದ. ಯಾಕಂದ್ರೆ ಇಲ್ಲಿ ಮಹಾರಾಷ್ಟ್ರದೊಳಗೆ ಇವತ್ತು 3,400 ರೂಪಾಯಿ ಕೊಡ್ತಾ ಇದ್ದಾರೆ. ಆ ದರವನ್ನು ಈ ಗಡಿ ಭಾಗದಲ್ಲಿ ನೀವು ಒಂದು ವೇಳೆ ರೈತರ ಒಂದು ರೇಟನ್ನು ಫಿಕ್ಸ್ ಮಾಡಲಿಲ್ಲ ಅಂದ್ರೆ, ಇಲ್ಲಿ ನಮ್ಮ ಗಡಿ ಭಾಗದ ಏನು ಕರ್ನಾಟಕದಲ್ಲಿ ಇರ್ತಕ್ಕ ಹಳ್ಳಿಗಳದಾರ ಇವರೆಲ್ಲರೂ ಕಬ್ಬು ಮಹಾರಾಷ್ಟ್ರ ಕಳಿಸ್ತಾರೆ. ಯಾಕಂದ್ರೆ ಅಲ್ಲಿ 3,400 ರೂಪಾಯಿ ಈಗಾಗಲೇ ಕೊಡತ್ತಾರ. ಸರ್ಕಾರವನ್ನ ಕೆಡುವಂತ ಶಕ್ತಿ ಇರುವಂತ ನಾಯಕರಿಗೆ 200 ರೂಪಾಯಿ ಕೊಡಕ್ ಆಗ್ತಿಲ್ವಲ್ಲ ಅಂತೇಳಿ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತ ರೈತರ ಪ್ರಶ್ನೆಗೆ ಚರ್ಚೆ ನಡೆದಿದೆ. ಅಲ್ಲಿ ಒಳ್ಳೆಯ ಎಲ್ಲವೂ ಸಮಾಧಾನ ರೀತಿಯಿಂದ ನಡೆದಿರ್ತಕ್ಕಂಥ ವಿಷಯಕ್ಕೆ ರೈತರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ರೈತರು ಭಾಳ ತಾಳ್ಮೆಯಿಂದ ಅದಾರು, ಭಾಳ ಸಮಾಧಾನದಿಂದ ಅದಾರು, ಕಾದು ನೋಡ್ತಾ ಇದ್ದಾರು ಅಂತಕ್ಕಂಥ ನಮ್ಮ ಅನಿಸಿಕೆ. ಇಲ್ಲಿ ತಾವು ಈಗ ಪ್ರತಿಭಟನೆ ಮಾಡ್ತಿದ್ದೀರಿ, ಏನು ಹೆದ್ದಾರಿ ತಡಿಬೇಕಂತ ಪ್ಲಾನ್ ಇದೆ, ಏನು ಹೋಗ್ತೀರಾ, ಏನು ಇಲ್ಲೇ ಪ್ರತಿಭಟನೆ ಮಾಡ್ತೀರಾ? ಈಗ ಇಲ್ಲಿ ಏನು ಕೂಡಿರ್ತಕ್ಕಂಥವ್ರು ಇದಾರ, ಇವತ್ತ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಯ ಎಲ್ಲ ನಮ್ಮ ಸದ್ಭಕ್ತಾದಿಗಳು ಹೇಳಿದ್ರು, ನಮಗೇನು ಹೇಳಿದ್ರು, ಇವತ್ತಂತೂ ಪ್ರಾರಂಭ ಅಂತ ತಿಳ್ಕೊಂಡು ಅಂದಾರ. ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತದ ಆ ರೀತಿ ನಾವು ಅವರಿಗೆ ಸ್ಪಂದನೆ ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇದು ಸ್ವಾಮೀಜಿಗಳು ಮತ್ತು ರೈತರು ಹೇಳ್ತಿರುವಂಥದ್ದು. ಕಳೆದ 9 ದಿನಗಳಿಂದ ಕೂಡ ಹೋರಾಟವನ್ನು ಮಾಡ್ತಿರುವಂಥದ್ದು. ಆದರೆ ಸರ್ಕಾರ ಸರಿಯಾದಂಥ ಸ್ಪಂದನೆ ಕೊಡದೇ ಇದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಿರುವಂಥದ್ದು. ಇಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ, ಗಮನಿಸಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂಥದ್ದು, ಕಾಲಿಟ್ಟಿರುವಂಥದ್ದು. ಸದ್ಯ ಈಗ ರೈತರ ಹೋರಾಟಕ್ಕೆ ಮಣಿದಿರುವಂಥ ರಾಜ್ಯ ಸರ್ಕಾರ ಈಗಾಗಲೇ ಸಭೆ ಮೇಲೆ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಅದಕ್ಕೂ ಮುಂಚೆ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು, ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹುಕ್ಕೇರಿ ತಾಲೂಕಿನ ಏನು ಹತ್ತರಗಿ ಗ್ರಾಮದಲ್ಲಿ ಸಾಕಷ್ಟು ರೈತರು ಸೇರಿರುವಂಥದ್ದು ಗಮನಿಸಬಹುದು. ನನ್ನ ಹಿಂಬದಿ ಕೂಡ ಈಗ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇರಿರುವಂಥದ್ದು. ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದಲ್ಲಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿರುವಂಥದ್ದು. ಪ್ರಮುಖವಾಗಿ ಒಂದೇ ಒಂದು ಬೇಡಿಕೆ, ನಮಗೆ ನಾವು ಬೆಳೆದಂಥ ಬೆಳೆಗೆ 3,500 ರೂಪಾಯಿನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ನಿನ್ನೆ ಅಷ್ಟೇ ಏನು ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆ ಕೇಳೋದಕ್ಕೆ ಬಂದರು. ಆದರೆ ರೈತರು ಇಲ್ಲಿ ಪ್ರಮುಖವಾಗಿ ಒಂದೇ ಒಂದು ಬೇಡಿಕೆಯನ್ನು ಕೂಡ ಅವರಿಗೆ ಇಟ್ಟಿರುವಂಥದ್ದು. ನೀವು ಕೈಗೊಳ್ಳುವಂಥ ನಿರ್ಧಾರ ನಮಗೆ ಸಹಮತ, ಆದರೆ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೇವೆ ಅನ್ನೋ ಒಂದು ಮಾತನ್ನು ಕೂಡ ಸದ್ಯ ಹೇರುವಂಥದ್ದು. ಹಾಗಾಗಿ ಇವತ್ತು ಕೂಡ ಬೆಳಗಾವಿಯ ಜಿಲ್ಲೆಯಾದ್ಯಂತ ನಿರಂತರವಾಗಿ ಹೋರಾಟ ಕೂಡ ಈಗ ಮುಂದುವರಿತಾ ಇರುವಂಥದ್ದು ಗಮನಿಸಬಹುದು. ನಾನು ಈಗ ಸದ್ಯ ಹತ್ತರಗಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂಥದ್ದು. ಈ ಒಂದು ಹೆದ್ದಾರಿಯನ್ನು ತಡೆದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಗಮನಿಸಬಹುದು. ಅಡುಗೆಯನ್ನು ತಯಾರಿ ಮಾಡಿ ಇಲ್ಲೇ ನಿರಂತರವಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ ಗಮನಿಸಬಹುದು. ಹುಕ್ಕೇರಿಯ ಹತ್ತಿಗೆ ಬಳಿ ಈ ಒಂದು ಪ್ರತಿಭಟನೆಗೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ರೈತರೇ ಕೂಡ ಇಲ್ಲಿ ತಮ್ಮ ಧನ ಸಹಾಯವನ್ನು ಮಾಡಿಕೊಂಡು ಇಲ್ಲಿ ರೇಷನ್ ಅನ್ನು ತಂದು ಅಡುಗೆ ಕೂಡ ಈಗ ಮಾಡ್ತಿರುವಂಥದ್ದು. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಗಮನಿಸಬಹುದು ಸಾಕಷ್ಟು ಬಸ್ಗಳನ್ನು ಕೂಡ ಈಗ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ರೈತರನ್ನ ರಾಷ್ಟ್ರೀಯ ಹೆದ್ದಾರಿಗೆ ಒಯ್ಯಬಾರ್ದು ಅನ್ನೋ ಕಾರಣಕ್ಕಾಗಿ ಬಸ್ಗಳಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಬೆಳಗಾವಿಯ ಪೊಲೀಸರು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಮತ್ತು ಒಂದು ವೇಳೆ ರೈತರು ರಾಷ್ಟ್ರೀಯ ಹೆದ್ದಾರಿಗೆ ನನ್ನ ಪಕ್ಕದಲ್ಲಿ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ, ಈ ಹೆದ್ದಾರಿಗೆ ನುಗ್ಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಆದರೆ ಕಳೆದ 9 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ರೈತರು ಮಾಡ್ಕೊಂಡು ಬರ್ತಿರುವಂಥದ್ದು. ಹಾಗಾಗಿ ನಮಗೆ ಬೇಕಿರುವುದು 3,500 ರೂಪಾಯಿ ದರ ನಿಗದಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಹೋರಾಟವನ್ನು ಮಾಡ್ತಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ. ರೈತರು ನಮ್ಮ ಬೇಡಿಕೆ ಒಂದೇ, ನಮಗೆ